important to obviously hate the physics important to biology important to so 70 out of 70 is not just a luck, it's a smart chemistry how you people are going to score by. So notes ಅಂತ already ಅವರು ಕೊಟ್ಟಿರ್ತಾರೆ, so notes prepare ಮಾಡಿ, ಆ notes preparation like it and go check it out the midterm series which you people are receiving it in. Hi ಮಕ್ಕಳೇ, so I welcome you all to the Vedanta Karnataka. ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್ ರಿತಿಕಾ ಮ್ಯಾಮ್. ಸೊ ಇವತ್ತು ನಿಮಗೆ ಮಿಡ್ ಟರ್ಮ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದೆ ನಾನು. ಸೊ ಮಿಡ್ ಟರ್ಮ್ಸ್ ಅಂತೂ ಬರ್ತಿದೆ ಮ್ಯಾಮ್, ಟೆನ್ಷನ್ನು ಜಾಸ್ತಿ ನನಗೆ ಗೊತ್ತಿದೆ. ಸೊ ಮಿಡ್ ಟರ್ಮ್ ಬಂದರೆ ಜಾಸ್ತಿ ಟೆನ್ಷನ್ನು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲಿಂಗ್. ಓಕೆ, ಸೊ ಇವತ್ತು ಅದಕ್ಕೆ ನಾನು ಕೆಮಿಸ್ಟ್ರಿನಲ್ಲಿ ಹೇಗಪ್ಪ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಈಸಿಯಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಿದ್ದೇನೆ. ಸೊ ಈಗ ನೋಡಿ, ಕೆಮಿಸ್ಟ್ರಿ ಅಂತೂ ಭಾಳ ಇಂಪಾರ್ಟೆಂಟು. ಆಬ್ವಿಯಸ್ಲಿ ಹೇಗೆ ಫಿಸಿಕ್ಸ್ ಇಂಪಾರ್ಟೆಂಟು, ಬಯಾಲಜಿ ಇಂಪಾರ್ಟೆಂಟು, ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಸೇಮ್ ಅದೇ ಥರ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಲ್ಲ 4 ಸಬ್ಜೆಕ್ಟೇ ಇಂಪಾರ್ಟೆಂಟ್ ಅಪ್ಪ, ತಿಳಿತಾ? ಸೊ ಇನ್ ಕೇಸ್ ನೀವು ಒಂದು ಸಬ್ಜೆಕ್ಟ್ ಬಿಟ್ಟರೆ ಇನ್ನೊಂದು ಸಬ್ಜೆಕ್ಟ್ನಲ್ಲಿ ಸ್ಕೋರ್ ಮಾಡಿದ್ರೆ ಪರ್ಸೆಂಟೇಜ್ ವೇರಿಯೇಷನ್ ಭಾಳ ಆಗುತ್ತೆ, ರೈಟ್? ಸೊ ಅದಕ್ಕೆ ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟು, ಸ್ಪೆಷಲಿ ಐ ಆಮ್ ಟೆಲಿಂಗ್ ಯು ಪೀಪಲ್ ಅಬೌಟ್ ದ ಕೆಮಿಸ್ಟ್ರಿ. ಸೊ ಇವತ್ತು ಕೆಮಿಸ್ಟ್ರಿ ಬಗ್ಗೆ ಏನು ಹೇಳೋದಂದ್ರೆ, ಯಾವ್ಯಾವ ಚಾಪ್ಟರ್ಸ್ ಇದೆ, ಯಾವ ಥರ ನೀವು ಓದಬಹುದು ಅದನ್ನು, ಅಲ್ಲಿ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಯಾವ್ದು ಸ್ಟ್ರೆಸ್ ಮಾಡಬಹುದು ಅನ್ನೋದು ಇವತ್ತು ನಿಮ್ಗೆ ಈ ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ. ಕ್ಲಿಯರಾ? ಸೊ ಯಾವ್ಯಾವ ಚಾಪ್ಟರ್ಸ್ ಇದೆ ನೀವು ನೋಡ್ಬೋದು. ಯಾವ್ದಪ್ಪ ಅದು? ಮಿಡ್ ಟರ್ಮ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ ಚಾಪ್ಟರ್ ಇದೆ. ನೆಕ್ಸ್ಟ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ, ಕೋಆರ್ಡಿನೇಷನ್ ಕಂಪೌಂಡ್ಸ್, ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರೀನ್ಸ್, ಮತ್ತೆ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್ ಅಂಡ್ ಈಥರ್ಸ್. ಸೊ 70 out of 70 is not just a luck, it's a smart chemistry how you people are going to score it. ಸೊ ಇವೆಲ್ಲ ಚಾಪ್ಟರ್ಸ್ ಅಂತೂ ನಿಮಗೆ ಗೊತ್ತಿದೆ, ಇವೆಲ್ಲ ಚಾಪ್ಟರ್ಸ್ ಇದೆ ಎಕ್ಸಾಮ್ ನಲ್ಲಿ ಆಲ್ರೆಡಿ. ಈಗ ಸೊ ಈ ಮಿಡ್ ಟರ್ಮ್ಸ್ ನಲ್ಲಿ ಈಗ 3 ಚಾಪ್ಟರ್ಸ್ ನೀವು ಆಲ್ರೆಡಿ FA1 ನಲ್ಲಿ ಓದಿರ್ತೀರಪ್ಪ, ಆಯ್ತಾ? ಸೊ FA1 ನಲ್ಲಿ 3 ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿರ್ತೀರ. ಈಗ ರಿಮೈನಿಂಗ್ ಚಾಪ್ಟರ್ಸ್ ಕಡೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡೋಣ, ಬಿಕಾಸ್ ಅದನ್ನ ನೀವು ಫಸ್ಟ್ ಈಗ ಓದ್ತಿದ್ದೀರಾ ಎಕ್ಸಾಮ್ ನಲ್ಲಿ, ಫಸ್ಟ್ ಟೈಮ್ ಎಕ್ಸಾಮ್ಸ್ಗೆ ಓದ್ತಿದ್ದೀರಾ. ಫಸ್ಟ್ ಅದಕ್ಕೆ ಯಾವ್ಯಾವ ಚಾಪ್ಟರ್ಸ್ ನಿಮ್ಗೆ ಈಸಿ ಅನ್ಸ್ತಿದೆ ಅಲ್ಲ, ಲೈಕ್ ಎಕ್ಸಾಂಪಲ್ FA1ಗೆ ಯಾವ್ಯಾವ ಎಕ್ಸಾಂಪಲ್ಸ್ ನಿಮ್ಗೆ ಯಾವ ಸೊಲ್ಯೂಷನ್ ಚಾಪ್ಟರು ಮತ್ತೆ ಡಿ ಅಂಡ್ ಎಫ್ ಎಲೆಕ್ಟ್ರೋಕೆಮಿಸ್ಟ್ರಿ ಅವೆಲ್ಲ ನಿಮ್ಗೆ ಸ್ವಲ್ಪ ಈಸಿ ಆಗ್ತಿದೆ. ಈಗ ಇವೆಲ್ಲ ಬೇರೆ ಕೋಆರ್ಡಿನೇಷನ್ ಅವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಬಿಕಾಸ್ ಫಸ್ಟ್ ಟೈಮ್ ನೀವು ಎಕ್ಸಾಮ್ಗೆ ಓದ್ತಿದ್ದೀರಪ್ಪ. ಇನ್ ಕೇಸ್ ನಿಮ್ಗೆ ಯೂನಿಟ್ ಟೆಸ್ಟ್ ಎವ್ರಿ ವೀಕ್ ಬರೀತಿದ್ರಿ, PYQ ಸಾಲ್ವ್ ಮಾಡ್ತಿದ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ರಿ, ದಟ್ಸ್ ವೆಲ್ ಅಂಡ್ ಗುಡ್, ಯು ಪೀಪಲ್ ವಿಲ್ 100% ಸ್ಕೋರ್ ಔಟ್ ಆಫ್ ಔಟ್, ಆಯ್ತಾ? ಸೊ ಯಾರು ಮಾಡ್ತಿಲ್ಲಲ್ಲ ಅವ್ರು ಏನ್ ಮಾಡ್ಬೇಕಪ್ಪ? ಸೊ ಫಸ್ಟ್ ಗೋಲ್ಡನ್ ರೂಲ್ ಏನು? First golden rule is what? That is stick to the syllabus. Completely stick to the syllabus. ಯಾವ ತರ ಪೋರ್ಷನ್ ಇದೆ, ಏನಿದೆ ಅದಕ್ಕೆ ಕಂಪ್ಲೀಟ್ಲಿ ಸ್ಟಿಕ್ ಆಗ್ಬಿಡಿ. ನೆಕ್ಸ್ಟ್ ಏನಪ್ಪ? NCERT and PU ಟೆಕ್ಸ್ಟ್ ಬುಕ್ ಕಂಪ್ಲೀಟ್ಲಿ NCERT ಬಿಟ್ಟು ಏನು ಓದ್ಲಿಕ್ಕೆ ಟ್ರೈಯೇ ಮಾಡಬೇಡಿ, ಅವೆಲ್ಲ ನಿಮ್ಮ ಬೈಬಲಿಗೆ ಸದ್ದೆ, ಆಯ್ತಾ? ಸೊ ಇವೆಲ್ಲ NCERT, ಇವೆಲ್ಲ PU ಟೆಕ್ಸ್ಟ್ ಬುಕ್ ಅವೆಲ್ಲ ಕಂಪಲ್ಸರಿ ಚೆನ್ನಾಗಿ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಈಗ ಮಿಡ್ ಟರ್ಮ್ ನಲ್ಲಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಪೇಪರ್ ಬರೆಯೋದು ಬಹಳ ಇಂಪಾರ್ಟೆಂಟ್ ಇದೆ, ಆಯ್ತಾ? ಸೊ ನೆಕ್ಸ್ಟ್ ಏನಪ್ಪ? ಡೋಂಟ್ ಚೇಸ್ ಟೂ ಮೆನಿ ಬುಕ್ಸ್. ಭಾಳ ಬುಕ್ಸ್ ತೊಗೊಂಡು ನಾ ಅದು ಬುಕ್ ತೊಗೋತೇನೆ, ಅದು ಬುಕ್ ತೆಗಿತೇನೆ, ಎಲ್ಲ ಬುಕ್ ತೊಗೊಂಡು ನೋಟ್ಸ್ ಮಾಡ್ತೇನೆ, ಪ್ರಿಪೇರ್ ಮಾಡ್ತೇನೆ. ನೋ, ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್ ರೈಟ್ ನಾ. ಓಕೆ, ಈಗ ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಎಲ್ಲ ಬುಕ್ಸ್ ತೊಗೊಂಡು ರೆಫರ್ ಮಾಡ್ತೇನೆ, ನೋಟ್ಸ್ ಪ್ರಿಪೇರ್ ಮಾಡ್ತೇನೆ, ಅದಕ್ಕೆಲ್ಲ ಟೈಮ್ ಇಲ್ಲ ಈಗ, ತಿಳಿತಾ? ಸೊ ಒನ್ ಶಾರ್ಟ್ ವಿಡಿಯೋಸನ್ನು ನೋಡಿ, ಒನ್ ಶಾರ್ಟ್ ವಿಡಿಯೋಸ್ನಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಕಾನ್ಸೆಪ್ಟ್ ಇಂದ ಈ ಥರ ಕ್ವಶನ್ಸ್ ಕೇಳ್ತಾರ, ಹೇಗೆ ಕ್ವಶನ್ಸ್ ಕೇಳ್ತಾರ ಅನ್ನೋದು ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ ನಿಮಗೆ, ತಿಳಿತಾ? ನೆಕ್ಸ್ಟ್ ಏನಪ್ಪ? ಎವ್ರಿ ಇಕ್ವೇಶನ್ ಮಸ್ಟ್ ಬಿ ರಿಟನ್ ಒನ್ಸ್ ಡೈಲಿ. ಸೊ ಕೆಮಿಸ್ಟ್ರಿ ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ದ ಇಕ್ವೇಶನ್ಸ್, ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ದ ರಿಯಾಕ್ಷನ್ಸ್. ಹೇಗೆ ರಿಯಾಕ್ಷನ್ಸ್ ಆಗ್ತಿದೆ ಅವೆಲ್ಲ ಇಂಪಾರ್ಟೆಂಟ್ ಇದೆ, ರೈಟ್? ಸೊ ಎಲ್ಲ ರಿಯಾಕ್ಷನ್ಸು ಹೇಗೆ ಮಾಡ್ಬೋದು, ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು. ನನಗೆ ಯಾವ್ದು ಕಾನ್ಸೆಪ್ಟ್ ಡಿಫಿಕಲ್ಟ್ ಆಗ್ತಿದೆ ಅಪ್ಪ, ಆ ಕಾನ್ಸೆಪ್ಟ್ ಡಿಫಿಕಲ್ಟಿನ ಫಸ್ಟ್ ಮಾಡ್ತೀನಿ ನಾನು. ಸೊ ಆ ಪ್ರಿಯಾರಿಟಿ ಕೊಟ್ಟಿದ ತಕ್ಷಣ ಸೆಕೆಂಡ್ ಪ್ರಿಯಾರಿಟಿ ಯಾವ ಚಾಪ್ಟರ್ ನಮಗೆ. ಸೊ ಆ ಥರ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋಬೇಕು ನೀವು, ಎಲ್ಲ ಸಬ್ಜೆಕ್ಟ್ ಆ ಥರ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಏನಪ್ಪ? ಎಕ್ಸಾಮ್ಸ್ ಡೋಂಟ್ ಟೆಸ್ಟ್ ಯುವರ್ ಮೆಮರಿ, ದೇ ಟೆಸ್ಟ್ ಯುವರ್ ಸ್ಮಾರ್ಟ್ ವಿಷನ್. ದ್ಯಾಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್. ಸ್ಮಾರ್ಟ್ ವಿಷನ್ ಅಂದ್ರೆ ಏನು, ಯಾವ ತರ ನೀವು ಸ್ಮಾರ್ಟ್ ವರ್ಕ್ ಮಾಡ್ತಿದ್ದೀರಾ. ಸೊ ಈಗ ನಾನು ಕುಂತು NCERT ಟೆಕ್ಸ್ಟ್ ಬುಕ್ ತೆಗಿದೇನಪ್ಪ, ನಾ ಎಲ್ಲ ಲೈನ್ ಟು ಲೈನ್ ಕುಂತು ಓದ್ತೇನೆ, ನೋಟ್ಸ್ ಮಾಡ್ತೇನೆ, ಅದು ಹುಚ್ಚತನ ಆಕ್ಚುಲಿ, ತಿಳಿತಾ? ಸೊ ಹುಚ್ಚತನ ಅದು. ಹೋಗಿ ಒನ್ ಶಾರ್ಟ್ ವಿಡಿಯೋ ನೋಡಿ, ಆ ಒನ್ ಶಾರ್ಟ್ ವಿಡಿಯೋನಲ್ಲಿ ಹೇಗೆ ಓದ್ತಿದ್ದಾರೆ, ಹೇಗೆ ಕಾನ್ಸೆಪ್ಟ್ಸ್ ತಗೋತಿದ್ದಾರೆ, ಆ ಕಾನ್ಸೆಪ್ಟ್ಸ್ ಬಗ್ಗೆ ತಗೊಂಡು ನೋಟ್ಸ್ ಪ್ರಿಪೇರ್ ಮಾಡಿ. ಸೊ ನೋಟ್ಸ್ ಅಂತೂ ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ. ಸೊ ನೋಟ್ಸ್ ಪ್ರಿಪೇರ್ ಮಾಡಿ, ಆ ನೋಟ್ಸ್ ಪ್ರಿಪರೇಷನ್ ರೆಡಿ ಪ್ರಕಾರ ನೀವು ಓದಬಹುದು.
ಅಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ ಯಾವ ಟಾಪಿಕ್ ದಿಂದ ಯಾವ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದು, ರೈಟ್? ಸೊ it has been already started in the Vedantu Karnataka channel. Midterm series has been it has started just 1.5 hour ನಲ್ಲಿ ಎಲ್ಲ ಚಾಪ್ಟರ್ಸ್ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೇವೆ. ಗೋ ಚೆಕ್ ದಟ್ ಔಟ್ ರೈಟ್ ನೌ. ಓಕೆ, ನೆಕ್ಸ್ಟ್ ಏನಪ್ಪ, ಗೋಲ್ಡನ್ ದ ಮಿಡ್ 2, that is smart revision. Like make a formula sheet, like example Raoult's law, Nernst equation, Arrhenius equations. ಸೊ ಆ ಥರದ್ದೆಲ್ಲ ಫಾರ್ಮುಲಾ ಮಾಡಬೇಕು ಕಂಪ್ಲೀಟ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ, ಪ್ರಾಕ್ಟಿಸ್ ಮೆಕ್ಯಾನಿಸಮ್ಸ್ ಲೈಕ್ SN1, SN2, ವಿಲಿಯಮ್ಸನ್ಸ್. ಸೊ ಇವೆಲ್ಲ ನೇಮ್ಡ್ ರಿಯಾಕ್ಷನ್ಸ್. ಓಕೆ, ನೇಮ್ಡ್ ರಿಯಾಕ್ಷನ್ಸ್ ಅನ್ನ ಒಟ್ಟು ಮರಿಬೇಡಿ. ನೇಮ್ಡ್ ರಿಯಾಕ್ಷನ್ಸ್ ಅನ್ನ ಚೆನ್ನಾಗಿ ಕುಂತು ಓದಿದ್ರೆ ನಿಮಗೆ ಡಿಫಿಕಲ್ಟ್ ಆಗಲ್ಲ ಸ್ಟಡಿ ಮಾಡ್ಲಿಕ್ಕೆ, ತಿಳಿತಾ? ಸೊ ನೇಮ್ಡ್ ರಿಯಾಕ್ಷನ್ಸ್ ಏನಂದು 100% ಶೋರ್ ಕ್ವಶನ್ಸ್. ಓಕೆ, ಸೊ ಅದರಲ್ಲಿ ಒಂದಲ್ಲಾದ್ರೆ 2 ಕ್ವಶನ್ 100% ಕೇಳ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಏನ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದು, ಅಂದ್ರೂ ಓದ್ಲಿಲ್ಲ ಅಂದ್ರೆ ಹರೋಹರ. So next, write 5 important reactions every day before the sleep. For that, short daily effort beats a long lasting struggle. So ನೀವಾ ಈಗ ಸ್ಟಾರ್ಟ್ ಮಾಡಿದ್ರೆ ಮಿಡ್ ಟರ್ಮ್ಸ್ ನಲ್ಲಿ ಏನಾದರೂ ಸ್ಕೋರ್ ಮಾಡಬಹುದು. ಸೊ ಏನ್ ಮಾಡಿ, ಡೈಲಿ ಯಾವ ಇಕ್ವೇಶನ್ ನಿಮಗೆ ಬಯಾಲಜಿನಲ್ಲಿ ಕೆಮಿಸ್ಟ್ರಿನಲ್ಲಿ ಯಾವ ಡಿಫಿಕಲ್ಟ್ ಆಗ್ತಿದೆ ನಿಮಗೆ ಇಕ್ವೇಶನ್ಸ್, ಎಲ್ಲ ಕಂಪ್ಲೀಟ್ಲಿ ಇಕ್ವೇಶನ್ 2 to 3 ಟೈಮ್ಸ್ ಬರೀರಿ. ಆ 2 to 3 ಟೈಮ್ಸ್ ಬರೆದ್ರೆ ನಿಮಗೆ ಈಸಿ ಆಗುತ್ತೆ ಆ ಕಾನ್ಸೆಪ್ಟ್ ಬಗ್ಗೆ ಎಕ್ಸಾಮ್ ನಲ್ಲಿ ರಿವಿಷನ್ ಮಾಡೋದು ಮುಂದೆ. ಕ್ಲಿಯರಾ? ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ನೀವು ಫಾಲೋ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಗೋಲ್ಡನ್ ನಂಬರ್ 3 ರೂಲ್, ದಟ್ ಪ್ರೆಸೆಂಟೇಷನ್ ವಿನ್ಸ್ ದ ಮಾರ್ಕ್ಸ್. ಆಲ್ವೇಸ್ ಲಾ, ಇಕ್ವೇಶನ್, ಎಕ್ಸಾಂಪಲ್ ಅಂಡ್ ಅಪ್ಲಿಕೇಶನ್ಸ್, ಅಂಡರ್ಲೈನ್ the keywords and highlight the formulas. Like draw the neat diagrams like about the cells, orbitals and the mechanisms. ಈಗ ನಿಮ್ಗೆ ಆರ್ಗ್ಯಾನಿಕ್ ನಲ್ಲಿ ಎಲ್ಲಾ ತರ ಬೆನ್ಸಿನ್ ರಿಂಗ್ ಬಂತಪ್ಪ, ಇಲ್ಲಾಂದ್ರೆ ಯಾವ್ದಾದ್ರು ಸ್ಟ್ರಕ್ಚರ್ ಬಂತು ಡ್ರಾ ಮಾಡ್ಲಿಕ್ಕೆ, sp2 ಹೈಬ್ರಿಡೈಸೇಷನ್, ಅವೆಲ್ಲ ಬಂದ್ರೆ ನೀವು ಹೇಗ್ ಮಾಡಬೇಕು, ಚೆನ್ನಾಗಿ ನೀಟಾಗಿ ಮಾಡಿದ್ರೆ ಪ್ರೆಸೆಂಟೇಬಲ್ ಇರಬೇಕು ಪೇಪರ್ ನಿಮ್ದು. ಯಾರು ಚೆಕ್ ಮಾಡ್ತಿದಾರಲ್ಲ ಅವ್ರಿಗೆ ಪ್ರೆಸೆಂಟೇಬಲ್ ಇದ್ರೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ಯಾಕಪ್ಪ ಬರೇ ಪ್ರೆಸೆಂಟೇಷನ್ ಬಗ್ಗೆ ಇಷ್ಟು ಇಂಪಾರ್ಟೆಂಟ್ ಬಗ್ಗೆ ಹೇಳ್ತಿರೋದು ಅಂದ್ರೆ, ಈಗ ನೋಡಿ ಯಾವ್ದಾದ್ರು ಒಬ್ರು ಪೇಪರ್ ಚೆಕ್ ಮಾಡ್ಲಿಕ್ಕೆ ಬರ್ತಾರೆ ಇನ್ವಿಜಿಲೇಟರ್. ಓಕೆ, ಸೊ ಆ ಇನ್ವಿಜಿಲೇಟರ್ಗೆ ಪೇಪರ್ ಚೆಕ್ ಮಾಡೋಕ್ ಮುಂದೆ ನೀವು ನೀಟ್ನೆಸ್ ಇದ್ರೆ ಹಿ ವಿಲ್ ಬಿ ಹ್ಯಾಪಿ ಟು ಚೆಕ್ ಇಟ್. ಓಕೆ, ಸೊ ನಾನು ಒಂದ್ಸಲ ಪೇಪರ್ ಚೆಕ್ ಮಾಡಿದ್ದೇನೆ, ನನಗೆ ಗೊತ್ತಿದೆ ಯಾರು ಚೆನ್ನಾಗಿ ಬರೀತಾರಲ್ಲ ಅವ್ರನ್ನ ಓದ್ಲಿಕ್ಕೆ ಟ್ರೈ ಮಾಡಲ್ಲ ಜಾಸ್ತಿ. ಓಕೆ, ಸೀರಿಯಸ್ಲಿ ದಿಸ್ ಇಸ್ ಅ ವೆರಿ ಗುಡ್ ಟ್ರಿಕ್ ಐ ಆಮ್ ಟೆಲಿಂಗ್ ಯು ಪೀಪಲ್. ಓಕೆ, ಸೊ ಅದ್ ನಾವು ಜಾಸ್ತಿ ಓದಲ್ಲ, ಕಂಪ್ಲೀಟ್ ಆನ್ಸರ್ ಓದಲ್ಲ, ಅಲ್ಲಿ ನಿಮ್ಗೆ ಬೆನಿಫಿಟ್ ಇದೆ, ರೈಟ್? ಸೊ ದಿಸ್ ಇಸ್ ವಾಟ್ ದ ಈಸಿ ಟ್ರಿಕ್ ಟು ಡೂ ದಿಸ್ ಥಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ, ಗೋಲ್ಡನ್ ನಂಬರ್ ರೂಲ್ ನಂಬರ್ 4, that is master the numericals like colligative properties in the freezing ಮತ್ತೆ boiling point to Nernst equation in the easy to 3 to 5 marks. Already important questions ಹೇಳಿದ್ದೇನೆ ಇಲ್ಲಿ. ನೆಕ್ಸ್ಟ್ ಏನಪ್ಪಾ ಅದ್ರದ್ದು, rate law or a half life mixed type of reactions and equations like numerical problems is actually a guaranteed marks, never leave them. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಒಂದೊಂದಂತೂ ಫುಲ್ ಈಸಿ ಇರುತ್ತೆ. ನರ್ಸ್ಟ್ ಇಕ್ವೇಶನ್ ಮೇಲೆ ಅಂತೂ ಬಹಳ ಈಸಿ ಕ್ವಶನ್ಸ್ ಕೇಳ್ತಾರೆ. ನಾ ಇವನ್ ದೋ ವೆನ್ ಐ ವಾಸ್ ಟೀಚಿಂಗ್ ಯು ಪೀಪಲ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ನಾನು ಜಾಸ್ತಿ ಹೇಳಿದೆ ನರ್ಸ್ಟ್ ಇಕ್ವೇಶನ್ ಮೇಲೆ 100% ಕ್ವಶನ್ ಕೇಳ್ತಾರಂತ. ಸೊ ಒಂದೊಂದ್ಸಲ ಏನಿರುತ್ತೆ ಗೊತ್ತಾ, ಜಸ್ಟ್ ಫಾರ್ಮುಲಾನು ಜಿಗ್ಜಾಗ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಾಟ್ಸ್ ಇಟ್. ನೀವು ಆಮೇಲೆ ಎಕ್ಸಾಮ್ ನಲ್ಲಿ ಏನೋ ಕನ್ಫ್ಯೂಷನ್ ಆಗುತ್ತೆ, ಬಂದ ತಕ್ಷಣ ನೋಡಿದ ತಕ್ಷಣ ಗೂಗಲ್ ನಲ್ಲಿ ಆನ್ಸರು ಏನಾಗುತ್ತೆ, ಅಯ್ಯೋ ಅದೇ ಅಲ್ಲ ಆನ್ಸರು, ಎಷ್ಟು ಈಸಿ ಇತ್ತು. ಸೊ ಈ ತರ ರಿಯಾಕ್ಷನ್ ಬರಬಾರ್ದು ಎಕ್ಸಾಮ್ ಆದ್ಮೇಲೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇಫ್ ಯು ಪ್ರಾಕ್ಟೀಸ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಎಲ್ಲರೂ ಹೇಳ್ತಾರೆ ಮ್ಯಾಥ್ಸ್ ಇದ್ರೆ ಏನಪ್ಪ ಪ್ರಾಕ್ಟೀಸ್. ಸೇಮ್ ಥಿಂಗ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಕ್ಟೀಸ್ ಮಾಡಲೇಬೇಕು. ಹೌ ಮಚ್ ಯು ಪೀಪಲ್ ವಿಲ್ ಪ್ರಾಕ್ಟೀಸ್, ದಟ್ ಮಚ್ ಯು ಪೀಪಲ್ ವಿಲ್ ಬಿ ಪರ್ಫೆಕ್ಟ್ ವಿತ್ ದ ಥಿಂಗ್ಸ್. ಕ್ಲಿಯರಾ? ನೆಕ್ಸ್ಟ್ ಏನಪ್ಪ, that is daily life links. Like example, add 1 to 2 applications at the end of the answers. Like example, antifreeze andre enu, colligative property. Batteries andre enu, electrochemistry. DDT andre enu, haloalkane uses. Like this applications if you add, you'll have a bonus marks. So highlight the things. Okay, if you are writing something about those things, highlight those things. If you are writing the SN1 reaction, highlight the SN1 reaction, 1-step reaction, 2-step reaction. In this way, what is happening, that nucleophilic attack is happening, that all you people need to attack, and you people need to write it by highlighting the things. How much you people will highlight it, that will look to the invigilator very good way, and they will check the paper very easy way. That is very good bonus point you people have it here. Clear? Next ಏನಪ್ಪ, revise smartly, write neatly, link with the application
application and attempt all the questions. Don't forget the fourth one. Attempt all the questions, how much possible that much. So ಎಲ್ಲ ಕ್ವಶನ್ ನಂಬರ್ ಬರ್ದ್ ಬನ್ನಿ. ಸೊ ಇನ್ ಕೇಸ್ ನಿಮಗೆ ಗೊತ್ತಿಲ್ಲಪ್ಪ ಆ ಟಾಪಿಕ್ ಬಗ್ಗೆ ನಿಮ್ಗೇನು ಓದಿಲ್ಲ ನೀವು, ಇನ್ ಕೇಸ್ ಎಕ್ಸಾಂಪಲ್ ತೊಳಿ ನರ್ಸ್ ಇಕ್ವೇಶನ್, ಓಕೆ, ನರ್ಸ್ ಇಕ್ವೇಶನ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ಜಸ್ಟ್ ಫಾರ್ಮುಲಾ ಅಷ್ಟು ಗೊತ್ತಿದೆ, ಅಟ್ ಲೀಸ್ಟ್ ರೈಟ್ ದ ಫಾರ್ಮುಲಾ ಗೈಸ್. Don't forget to write the formulas. You might receive 1 marks. ಯಾರು ಪಾಸ್ ಆಗ್ತಾರಲ್ಲ ಅವರು ಪಾಸ್ ಆಗ್ತಾರೆ. So make sure to practice the formulas properly and write the formula and come at least once. You people will score very good marks with that. Clear? So these are the tips which I am trying to tell you people to score out of what in the chemistry. So ಇವೆಲ್ಲ ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ನೀವು 1 step ahead ಆಗಬಹುದು, ಆಯ್ತಾ? ಸೊ 1 step ahead ಅಷ್ಟೇ ಯಾಕೆ ಆಗ್ಬಹುದು? ಬಿಕಾಸ್ ಈ ಫಾಲೋ ಈ ಟಿಪ್ಸ್ ಏನಿದೆ ಅಲ್ಲ ಅದನ್ನ ಫಾಲೋನು ಮಾಡ್ಬೇಕಲ್ಲ ನೀವು. ಸೊ ಫಾಲೋ ಮಾಡಿದ್ರೇನೆ ಸ್ಟೆಪ್ 2 ಹೋಗೋದು. ಸೊ ಸ್ಟೆಪ್ 1 ಇದನ್ನ ವಿಡಿಯೋ ನೋಡಿದ ತಕ್ಷಣ ಆಗುತ್ತೆ. ಸ್ಟೆಪ್ 2 ಏನು ನೀವು ಫಾಲೋ ಮಾಡಿದ್ಮೇಲೆ ಆಗುತ್ತೆ. ಸ್ಟೆಪ್ 3 ಏನು ಮಾರ್ಕ್ಸ್ ಸ್ಕೋರ್ ಮಾಡೋದು. ಸೊ ದಿಸ್ ಇಸ್ ದ ಓನ್ಲಿ 3 ಸ್ಟೆಪ್ ಪ್ರೊಸೆಸ್ ಹೌ ಯು ಪೀಪಲ್ ಕ್ಯಾನ್ ಸ್ಕೋರ್ ಔಟ್ ಆಫ್ ಇನ್ ಕೆಮಿಸ್ಟ್ರಿ. ಸೊ ಅದಕ್ಕೆ ಹೇಳೋದು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಟ್ರೈ ಮಾಡಿ ಅದನ್ನ ಒಂದ್ಸಲ. ಸೀರಿಯಸ್ಲಿ ಶೋರ್ ಇಟ್ ವಿಲ್ ವರ್ಕ್ ಆನ್ ಯು ಪೀಪಲ್. Okay, till then, see you everyone, and don't forget to subscribe to the channel and like it, and go check it out, the midterm series which you people are receiving it in Vedantu Karnataka. Check out all the one shot videos in just 90 minutes to score out in the exam. Till then, see you everyone.